ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೆಬೆಲ್ ರಾಮಲಿಂಗಾರೆಡ್ಡಿ ಸಂಧಾನ ಸಕ್ಸಸ್. ರಾಮಲಿಂಗಾರೆಡ್ಡಿ ರಾಜೀನಾಮೆ ಅಂಗೀಕಾರ ಇಲ್ಲ. ರಾಮಲಿಂಗಾರೆಡ್ಡಿ ಮನವೊಲಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಡಿಕೆಶಿ ಬಳಿಕ ರಾಮಲಿಂಗಾರೆಡ್ಡಿ ಜೊತೆಗೆ ಸುರ್ಜೇವಾಲಾ ಅವರು ಕೂಡ ಮಾತನಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕರಿಸಿದ 4 ದಿನಗಳಲ್ಲಿ ಸಾಕಷ್ಟು ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ನನಗೆ, ಜಲಸಂಪನ್ಮೂಲ ಇಲಾಖೆ ಬೇಡ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಇದೆಲ್ಲದರ ನಡುವೆ ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಹೋಗಿ 2.5 ಗಂಟೆಗಳ ಕಾಲ ಅವರ ಜೊತೆಗೆ ಮಾತುಕತೆ ನಡೆಸಿ ಬಂದಿದ್ರು. ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಸಾಧ್ಯ ಆಗಿರಲಿಲ್ಲ. ಮತ್ತೊಂದು ಸುತ್ತಿನ ಮಾತುಕತೆ ಇವತ್ತು ನಡೆದಿದೆ. ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಅವರು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ನಿಮ್ಮಂತ ಹಿರಿಯರು ಬೇಕು, ಇಂಥ ನಿರ್ಧಾರ ಬೇಡ. ರೆಬೆಲ್ ರೆಡ್ಡಿಯನ್ನ ಸಮಾಧಾನ ಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ. ನಿನ್ನೆ ರೆಡ್ಡಿ ಫುಲ್ ರಾಂಗ್ ಆಗಿದ್ರು, ಅದೇ ರೆಡ್ಡಿ ಇವತ್ತು ಫುಲ್ ಕೂಲ್ ಆಗಿದ್ದಾರೆ. ಸಹಜ, ಅವ್ರಿಗೆ ಒಂದು ಆಸೆ ಇತ್ತು. ಕಳೆದ ಬಾರಿನೇ ಅಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬೇಕಾಗಿತ್ತು. ಬಟ್ ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಸೊ ಹಂಗಾಗಿ ಏನೂ ಮಾತಾಡಿರಲಿಲ್ಲ, ಸ್ವಲ್ಪ ಅಸಮಾಧಾನ ಇತ್ತು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನು ಮಾತನಾಡಿಸಿ 2.5 ವರ್ಷಗಳ ಕಾಲ ನಾನು ಇರ್ತೀನಿ, ಅದಾದ ನಂತರ ನಾನು ಮುಖ್ಯಮಂತ್ರಿ ಆಗ್ತೀನಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನಿಮಗೆ ಕೊಡ್ತೀನಿ ಅಂತ ಏನು ಹೇಳಿದ್ರಂತೆ. ಸೊ ಹಂಗಾಗಿ ಸೈಲೆಂಟ್ ಆಗಿದ್ರು ರಾಮಲಿಂಗಾರೆಡ್ಡಿ ಅವರು. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಅವರಿಗೆ ಮಾತು ಕೊಟ್ಟಂಗೆ ನಗರಾಭಿವೃದ್ಧಿ ಕೊಡಬೇಕಾಗಿತ್ತು, ಬೆಂಗಳೂರು ನಗರಾಭಿವೃದ್ಧಿ. ಬಟ್ ಅದು ಸಿಗಲಿಲ್ಲ ಅವರಿಗೆ, ಕೃಷ್ಣ ಬೈರೇಗೌಡರಿಗೆ ಹೋಯ್ತದು. ಸೊ ಹಂಗಾಗಿ ರಾಮಲಿಂಗಾರೆಡ್ಡಿ ಅವರು ರೊಚ್ಚಿಗೆದ್ದು ಬಿಟ್ಟಿದ್ರು, ಅಸಮಾಧಾನವನ್ನು ಹೊರ ಹಾಕಿದ್ರು. ಅದಾದ ನಂತರ ರಾಜೀನಾಮೆ ಕೊಟ್ಟಿದ್ದಾಯಿತು, ಎಲ್ಲ ಆಯಿತು. ಮಾತು ಕೊಟ್ಟಿದ್ರು, ಮಾತು ಕೊಟ್ಟಂಗೆ ನಡ್ಕೊಳ್ಳಿಲ್ಲ ಇವರು ಅಂತ ಹೇಳಿ ಭಾಳ ಮಾತಾಡಿದರು. ಫೈನಲಿ ಈಗೇನಾಯಿತು, ಇಲ್ಲ ನೀವು ಹಿರಿಯರಿದ್ದೀರಿ, ನೀವು ಪಕ್ಷಕ್ಕೆ ಬೇಕೇ ಬೇಕು, ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ, ನೀವು ರಾಜೀನಾಮೆ ಕೊಟ್ಟರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಅದೆಲ್ಲ ಹೇಳಿ ಮನವೊಲಿಸುವಲ್ಲಿ ಈಗ ಸುರ್ಜೇವಾಲಾ ಅವರು ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಿನ್ನೆ ಫುಲ್ ರಾಂಗ್ ಆಗಿದ್ದಂಥ ರಾಮಲಿಂಗಾರೆಡ್ಡಿ ಅವರು ಇವತ್ತು ಫುಲ್ ಕೂಲಾಗಿ ಕಾಣಿಸ್ತಾ ಇದ್ದಾರೆ. ನಗು ಮುಖದಲ್ಲಿ ಅವ್ರು ಯಾವಾಗಲೂ ಅವರ ಬಿಹೇವಿಯರ್ ಯಾವಾಗಲೂ ಕೂಲ್ ಆಗಿರುತ್ತೆ.